ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿರುವಂತದ್ದು ಧರ್ಮ ಸ್ಥಾಪನೆ ಮಾಡುವುದಕ್ಕಲ್ಲ, ಯಾವುದೋ ಒಂದು ಧರ್ಮವನ್ನ ಅಥವಾ ಯಾವುದೋ ಒಂದು ಜಾತಿಯನ್ನ ಸ್ಥಾಪನೆ ಮಾಡುವುದಕ್ಕಲ್ಲ. ಆದ್ರೆ ಆತನು, ಆ ಮಗನು ತಂದೆಯಾದ ದೇವರ ಪ್ರೀತಿಯನ್ನ ಲೋಕಕ್ಕೆ ತೋರಿಸಬೇಕೆಂಬುದಾಗಿ ಕಳಿಸಿಕೊಟ್ಟ ಆತನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ತನ್ನ ಒಬ್ಬನೇ ಮಗನನ್ನ ನಮಗೆ ಶ್ರೇಷ್ಠವಾದವುಗಳಲ್ಲಿ ನಾವು ಒಂದನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಆದರೆ ತಂದೆಯಾದ ದೇವರ ಒಬ್ಬನೇ ಮಗನು, ಇಂಗ್ಲಿಷಲ್ಲಿ ಬಿಗೆಟನ್ ಸನ್ ಎಂಬುದಾಗಿ ನೋಡ್ತೇವೆ. ತನ್ನ ಒಬ್ಬನೇ ಮಗನನ್ನ ಆತನು ಕೊಟ್ಟನು. ಆ ಮಗನ ಹೆಸರೇ ಯೇಸು. ಯೇಸು ಅನ್ನುವಾಗ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನೆಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತೇವೆ. ಅದರ ಅರ್ಥ ಯೇಸು ಅನ್ನುವಾಗ ರಕ್ಷಕನು. ಆ ರಕ್ಷಕನನ್ನ ದೇವರು ಈ ಲೋಕಕ್ಕೆ ಕಳಿಸಿಕೊಡ್ತಾ ಇದ್ದಾರೆ. ಆತನನ್ನ ನಂಬುವ, ಅಂದ್ರೆ ಆತನನ್ನ ನಂಬಬೇಕೆಂಬುವಂತ ಆಸೆಯಿಂದ, ತನ್ನ ಮಗನನ್ನ ಮಹಿಮೆ ಪಡಿಸಬೇಕೆಂಬ ಉದ್ದೇಶದಿಂದ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಡ್ತಾ ಇದ್ದಾರೆ.